ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸ್ವಾಮಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟ್ರಾಟಜಿಕ್ ಟೈಮ್ ವಿತ್ ಸ್ವಾಮಿ. ಹೆಂಗಿತ್ತಮ್ಮ ಮ್ಯಾಚ್? ಪಂಜಾಬ್ ವರ್ಸಸ್ KKR. ಸೂಪರ್ ಆಗಿತ್ತು. ನವಡೇಸ್ 200+ ಸ್ಕೋರ್ ಅನ್ನೋದು ತುಂಬಾನೇ ಕಾಮನ್ ಆಗೋಗ್ಬಿಟ್ಟಿದೆ. ಅದ್ರಲ್ಲೂ ಈ ಎರಡೂ ತಂಡಗಳು ಕೂಡ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಅಂಡ್ ಒನ್ ಆಫ್ ದಿ ಹೈಯೆಸ್ಟ್ ಸ್ಕೋರ್ ಸಕ್ಸಸ್ಫುಲಿ ಚೇಸ್ಡ್ ಬೈ ಎನಿ ಟೀಮ್ ಈ IPL, ಪ್ರಾಬಬ್ಲಿ IPL, ಓವರ್ ಆಲ್ IPL ಅಲ್ಲಿ. ಸೊ ಎಲ್ಲ ಎಲ್ಲ T20 ಇಂಟರ್ನ್ಯಾಷನಲ್ ಎಲ್ಲ ಲೆಕ್ಕ ಹಿಡ್ಕೊಂಡ್ರು ಹೈಯೆಸ್ಟ್ ಚೇಸ್ ಇದೇನೆ. IPL ಅಲ್ಲಿ ಇದಕ್ ಮುಂಚೆ 224, ಅದು ರೀಸೆಂಟ್ ಆಗಿ KKR ಮೇಲೆನೆ RR ಚೇಸ್ ಮಾಡಿರ್ತಾರೆ. ಮತ್ತೆ ಸೆಕೆಂಡ್ ಟೈಮ್ ಓಕೆ, KKR ಕೂಡ ಇವ್ರ ಮೇಲೆ ರನ್ ಅನ್ನು ಚೇಸ್ ಮಾಡಕ್ ಬಿಟ್ಟಿದ್ದು. ಹೌದು. ಇವತ್ತು ಪಂಜಾಬ್ ಅವರು 262 ರನ್ಸ್ ನ ಜಸ್ಟ್ 2 ವಿಕೆಟ್ಸ್ ನ ಕಳ್ಕೊಂಡು ಚೇಸ್ ಮಾಡಿದ್ರು. ಅದು ಪಂಜಾಬ್ ಕೂಡ ನಮ್ ಸೆಕೆಂಡ್ RCB ತರ. ಸೊ ಇಷ್ಟು ದಿನ ಅವರು ಸೋಲ್ತಾ ಬಂದು ಇವತ್ತು ಇಷ್ಟು ಒಳ್ಳೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ರು. ಅದ್ರಲ್ಲೂ ಯಂಗ್ಸ್ಟರ್ ಪ್ರಭ್ಸಿಮ್ರನ್ ಸಿಂಗ್ ಸಖತ್ತಾಗಿ ಆಟ ಆಡಿದ್ರು. ಏನ್ ಹೇಳ್ತೀರಾ ನಮ್ ಪಂಜಾಬ್ ಪರ್ಫಾರ್ಮೆನ್ಸ್ ಬಗ್ಗೆ? ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಪಂಜಾಬ್ ಒಂಥರ RCB, ಸೆಕೆಂಡ್ RCB ತರ ಲಾಸ್ಟ್ ಮೂಮೆಂಟ್ ತನಕ ಬರ್ತಾರೆ ಸೋಲ್ತಾರೆ, ಲಾಸ್ಟ್ ಮೂಮೆಂಟ್ ತನಕ ಬರ್ತಾರೆ ಸೋಲ್ತಾರೆ. ಕಲರ್ ಆಲ್ಮೋಸ್ಟ್ ಸೇಮ್, ಜರ್ಸಿ ಕಲರ್ ಆತರ ಎಲ್ಲ. ಸೊ ಆಕ್ಚುಲಿ ಇವತ್ತು ಅದನ್ನ ಉಲ್ಟಾ ಮಾಡಿದ್ದು, ಸಖತ್ತಾಗಿ ಆಡಿದ್ರು. ಓಪನಿಂಗ್ ಅಲ್ಲಿ ಪ್ರಭ್ಸಿಮ್ರನ್ ಸಿಂಗ್ ಒಳ್ಳೆ ಓಪನಿಂಗ್ ಮಾಡ್ಕೊಟ್ರು. ಅಷ್ಟು ಚೇಂಜ್ ಮಾಡ್ಬೇಕಾದ್ರೆ ನಿಮ್ಗೆ ಆಕ್ಚುಲಿ ಪ್ರೆಷರ್ ಇರುತ್ತೆ. ಒಂಥರ ಅಡ್ವಾಂಟೇಜ್ ಇದೆ, ಒಂಥರ ಡಿಸ್ಅಡ್ವಾಂಟೇಜ್ ಇದೆ. ಈ 263 ನೀವೆಲ್ಲ 62 ಚೇಂಜ್ ಮಾಡ್ಬೇಕಾದ್ರೆ ನೀವು ಅಷ್ಟು ಸ್ಕೋರ್ ಪ್ರೆಷರ್ ಅಲ್ಲಿ ಹೆಂಗೋ ಬಂದಂಗ್ ಹೊಡಿಯೋಣ ಅಂತ ಬಂದ್ಬಿಟ್ಟು ಫ್ರೀ ಆಗಿ ಕಳಿಸ್ಬಿಟ್ಟಿರ್ತಾರೆ ಮ್ಯಾನೇಜ್ಮೆಂಟ್. ಅಥವಾ ಸ್ವಲ್ಪ ಸೆನ್ಸಿಬಲ್ ಆಗಿ ಆಡ್ಬೇಕು, ನಾನು ಔಟ್ ಆಗ್ಬಾರ್ದು, ಕೊನೆ ತನಕ ಇರ್ಬೇಕು ಅಂತ ಅನ್ನೋದು ಕೂಡ ಇರುತ್ತೆ. ಸೊ ಅದನ್ನ ಇವತ್ತು ಚೆನ್ನಾಗಿ ಮಾಡಿದ್ರು. ಪ್ರಭ್ಸಿಮ್ರನ್ ಸಿಂಗ್ ಒಳ್ಳೆ ಓಪನಿಂಗ್ ಕೊಟ್ರು. ಅದಾದ್ಮೇಲೆ ಅನ್ಫಾರ್ಚುನೇಟ್ ರನ್ಔಟ್ ಆಗ್ತಾರೆ. ಅದಾದ್ಮೇಲೆ ಬೇರ್ಸ್ಟೋ ಸರಿಯಾಗಿ ಹೊಡಿತಾರೆ. ಅದಾದ್ಮೇಲೆ ಬಂದಂತ ಹೌದು, ಒಂಥರ ಶಶಾಂಕ್ ಬೆಂಕಿ ಸಿಂಗ್, ಆಟ ಸಖತ್ತಾಗಿ ಆಡಿದ್ರು. ಹೌದು, ಆ ಶಶಾಂಕ್ ಸಿಂಗ್ ಕೂಡ ಅದು ಲಾಸ್ಟ್ ಅಲ್ಲಿ ಒಳ್ಳೆ ಫಿನಿಶ್ ಕೊಡ್ತಾರೆ. ನರೇನ್ ಒಬ್ಬರಿಗೆ ಮಾತ್ರ ಸ್ವಲ್ಪ ನೋಡ್ಕೊಂಡು ಆಡಿದ್ರು. ಆಮೇಲೆ ಓವರ್ ಆಲ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಮಜಾ ಇತ್ತು ನೋಡಕ್ಕೆ. ಹೌದು. KKR ಸೋತಿದ್ರು ಕೂಡ ಅವ್ರದ್ದೇನೋ ಅಂತ ಕಳಪೆ ಪರ್ಫಾರ್ಮೆನ್ಸ್ ಇರ್ಲಿಲ್ಲ. ನಾರಾಯಣ್ ಮತ್ತೆ ಸಾಲ್ಟ್ ತುಂಬಾನೇ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ನ ಕೊಟ್ರು KKR ಗೆ. KKR ಪರ್ಫಾರ್ಮೆನ್ಸ್ ಕೂಡ ತುಂಬಾ ಅದ್ಭುತವಾಗಿತ್ತು. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಒಳ್ಳೆ ಅಂದ್ರೆ ಈ ಸೀಸನ್ ಪೂರ್ತಿ IPL 2024 ಅಲ್ಲಿ KKR ಗೆ ನರೇನ್ ಮತ್ತೆ ಸಾಲ್ಟ್ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಕೊಡ್ತಾ ಇದಾರೆ. ಅವ್ರ ಕಡೆ ಆಕ್ಚುಲಿ ಗರ್ಬ್ರಾಜ್ ಇದಾರೆ, ಅಫ್ಘಾನಿಸ್ತಾನ್ ಪ್ಲೇಯರ್. ಅವ್ರನ್ನ ಓಪನಿಂಗ್ ಆಡಿಸ್ತಲ್ಲ, ಸಾಲ್ಟಿಗೆ ಪ್ರಿಫರೆನ್ಸ್ ಕೊಡ್ತಾ ಇದಾರೆ. ಯಾಕೆಂದ್ರೆ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ನರೇನ್ 2014 ಅಲ್ಲಿ ಗಂಭೀರ್ ಕ್ಯಾಪ್ಟನ್ ಆಗಿದ್ದಾಗ ಏನ್ ಮಾಡ್ತಾ ಇದ್ರು, ಈ ಗಂಭೀರ್ ಮೆಂಟರ್ ಆದ್ ಬಂದ್ಮೇಲೆ ಮತ್ತೆ ವಾಪಸ್ ಅದನ್ನೇ ಮಾಡಕ್ ಸ್ಟಾರ್ಟ್ ಮಾಡಿರೋದು. ಒಳ್ಳೆ ಪರ್ಫಾರ್ಮೆನ್ಸ್. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಇವರಿಗೆ ಪವರ್ ಪ್ಲೇ ನಂತೂ ಸಖತ್ತಾಗಿ ಯೂಸ್ ಮಾಡ್ತಾ ಇದ್ದಾರೆ. 6 ಓವರ್ ಅಲ್ಲಿ 80 ಸ್ಕೋರ್, 10 ಓವರಿಗೆ 137 ಸ್ಕೋರ್ ಆಗಿತ್ತು. ಒಳ್ಳೆ ಅಡಿಪಾಯ ಹಾಕೊಡ್ತಾರೆ. ಅದಾದ್ಮೇಲೆ ರಸಲ್ ಇದಾರೆ, ರಿಂಕು ಸಿಂಗ್ ಇದಾರೆ, ಶ್ರೇಯಸ್ ಅಯ್ಯರ್ ಇದಾರೆ, ವೆಂಕಟೇಶ್ ಅಯ್ಯರ್ ಇದಾರೆ. ಟೀಮ್ ಅಂತೂ ಸಖತ್ತಾಗಿದೆ. ರಮಣದೀಪ್ ಸಿಂಗ್ ಇದಾರೆ. ಅವ್ರ ಟೀಮ್ ಹೆಂಗಿದೆ ಅಂದ್ರೆ ಯಾರು ಬಂದ್ರು ಸುಮ್ಮನೆ ಹೊಡಿತಾ ಇರ್ತಾರೆ. ಈಗ 260 ಸ್ಕೋರ್ ಎಲ್ಲ ಈ ಲೆಕ್ಕನೇ ಇಲ್ಲ, ಆತರ ಆಗಿದೆ. ಹೌದು, ಈಗ ಕಂಟಿನ್ಯೂಸ್ ಆಗಿ 200+ ಸ್ಕೋರ್ಸ್ ಆಗ್ತಾನೆ ಇದೆ. ಯಾವ ಟೀಮ್ ಅಂತ ಹೇಳ್ಬಿಡಿ, ಪ್ರತಿಯೊಂದು ಟೀಮ್ ಸಹ ಐದರ್ ಚೇಸಿಂಗ್ ಆಗಿರ್ಬೋದು, ಫಸ್ಟ್ ಬ್ಯಾಟಿಂಗ್ ಆಗಿರ್ಬೋದು, 200+ ಸ್ಕೋರ್ಸ್ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಹ್ಮ್ ವಾಟ್ ಮೈಟ್ ಬಿ ದ ರೀಸನ್ ಫಾರ್ ದಿಸ್? ರೀಸನ್ಸ್ ಅಂತ ಅಂದ್ರೆ ಒಂದು ಮೇಜರು ಇಂಪ್ಯಾಕ್ಟ್ ಪ್ಲೇಯರ್ ರೋಲ್ ಸ್ವಲ್ಪ ಜಾಸ್ತಿ ಮೇಜರ್ ರೋಲ್ ಕಾಣ್ತಿದೆ. ಯಾಕಂದ್ರೆ ಇಂಪ್ಯಾಕ್ಟ್ ರೋಲ್ ಪ್ಲೇ ಇರೋದ್ರಿಂದ, ಬ್ಯಾಟ್ಸ್ಮನ್ ಒಬ್ಬನ ಎಕ್ಸ್ಟ್ರಾ ಬರೋದ್ರಿಂದ ನೀವು ಮುಂಚೆ 6 ಜನ ಇನ್ನೊಬ್ಬ ಬ್ಯಾಟ್ಸ್ಮನ್ ಎಕ್ಸ್ಟ್ರಾ ಸಿಗ್ತಾರೆ, ಸುಮ್ಮನೆ ಹೊಡಿತಾರ ಅಂತಾರೆ. ಆಮೇಲೆ ಈಗ ಗ್ರೌಂಡ್ಗಳು ಸ್ವಲ್ಪ ಚಿಕ್ಕದು. ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಬರ್ತಾ ಇದೆ, ಅದಕ್ಕೆ ಚೇಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗ್ತಿದೆ. ಸೊ ಅದು ಕೂಡ ಇಂಪ್ಯಾಕ್ಟ್ ಆಗ್ತಾ ಇದೆ. ಆಮೇಲೆ ಜನದ ಮೆಂಟಾಲಿಟಿನೂ ಚೇಂಜ್ ಆಗ್ಬಿಟ್ಟಿದೆ. ಬರ್ತೀವೋ ಹೊಡಿತಾ ಇರ್ತೀವಿ. ಆಮೇಲೆ ಬ್ಯಾಟ್ಸ್ಮನ್ ಟೆಕ್ನಾಲಜಿ ತುಂಬಾ ಯೂಸ್ ಮಾಡ್ತಾರೆ. ಎಲ್ಲಾ ಬಾಲ್ ಅನ್ನು ರೀಡ್ ಮಾಡ್ಕೊಂಡ್ ಬರ್ತಾರೆ. ಈ ಬಾಲಿಗೆ ಈ ತರ ಹೊಡಿಬೇಕು, ತುಂಬಾ ಅಡ್ವಾನ್ಸ್ ಆಗಿ 150 ಇದೆಲ್ಲ ಮಿಷಿನ್ ಅಲ್ಲಿ ನೀವು ಮಿಷಿನ್ ಬಾಲ್ ಆಗುತ್ತಲ್ಲ, ಆ ಸ್ಪೀಡ್ ಕೂಡ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ಬಿಟ್ಟಿರ್ತಾರೆ. ಸೊ ಅದು ಸ್ವಲ್ಪ ಅಡ್ವಾಂಟೇಜ್ ಆಗ್ತಿದೆ. ಸ್ವಲ್ಪ ಬಾಲ್ ಬೇಗ ಬ್ರೀಡ್ ಮಾಡ್ಬಿಟ್ಟು ಹೊಡೆಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆಮೇಲೆ ಪವರ್ ಪ್ಲೇದಲ್ಲಿ ನಿಮಗೆ ಒಂದು 80-85 ತಗೊಂಡ್ಬಿಟ್ರೆ ನೆಕ್ಸ್ಟ್ 14 ಅವರ್ಸ್ ನಿಮ್ಗೆ ಸ್ವಲ್ಪ ಈಸಿ ಆಗ್ಬಿಡುತ್ತೆ ಅವ್ರಿಗೆ. ನೆಕ್ಸ್ಟ್ ಅದೇ ಸ್ವಲ್ಪ ರನ್ ರೇಟ್ ಮೇಂಟೈನ್ ಮಾಡ್ಕೊಂಡ್ರು ಸಾಕು. 220, 230 ಎಲ್ಲ ಲೆಕ್ಕನೇ ಇಲ್ಲ. ಸೊ ಅದೊಂದು ಮೆಂಟಾಲಿಟಿ ಮೇನ್ ಚೇಂಜ್ ಆಗಿದೆ. ಹೊಸ ಯಂಗ್ಸ್ಟರ್ಸ್ ಅದನ್ನ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಈಗ. ಹೌದು. ಸೊ ಆಬ್ವಿಯಸ್ಲಿ 200+ ರನ್ಸ್ ನ ಸ್ಕೋರ್ ಮಾಡೋದು ನೋಡಕ್ಕೂ ಕೂಡ ಫ್ಯಾನ್ಸ್ ಗೆ ತುಂಬಾ ಖುಷಿ ಆಗತ್ತೆ. ನಿನ್ನೆ RCB, ಇವತ್ತು ಪಂಜಾಬ್ ಕಿಂಗ್ಸ್, ಇಬ್ರು ಸಹ ತುಂಬಾ ಒಳ್ಳೆ ಅವ್ರದೇ ಅವೇ ಗೇಮ್ ಆಕ್ಚುಲಿ. ಸೊ ಅವ್ರದೇ ಹೋಮ್ ಗ್ರೌಂಡ್ ಅಲ್ಲಿ ಹೋಗಿ ಟೀಮ್ಸ್ ನ ಸೋಲ್ಸ್ ಬಂದಿರೋದು ಫ್ಯಾನ್ಸ್ ಗೆಲ್ಲ ಸಖತ್ ಖುಷಿ ಆಗಿರುತ್ತೆ. ಬಟ್ ಹೀಗ್ ಮಾತಾಡ್ತಾ ಹೋದ್ರೆ ನಾವು ಸ್ಕೋರ್ಸ್ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದೀವಿ, ಪಾಪ ಬೌಲರ್ಸ್ ಗೆ ಬೆಲೆನೇ ಇಲ್ವಾ? ಈ ರೇಂಜ್ ಹೊಡಿತಾ ಇದಾರಲ್ಲ.
ನಿಜ ಆಕ್ಚುಲಿ ಬೌಲರ್ಸ್ ಬಹಳ ಕಷ್ಟ. ಯಾಕೆಂದ್ರೆ ಫ್ಯೂಚರ್ ಅಲ್ಲಿ ಯಾರು ಬೌಲರ್ ಆಗ್ಬೇಕಂತ ಯೋಚನೆ ಮಾಡಲ್ಲ. ನಾನು ಬ್ಯಾಟ್ಸ್ಮನ್ ಆಗ್ತೀನಿ ಐದರ್ ಬ್ಯಾಟಿಂಗ್ ಆಲ್ರೌಂಡ್ ಆಗ್ತೀನಿ. ಬ್ಯಾಟಿಂಗ್ ಆಡ್ತೀನಿ, ಒಂದೆರಡು ಓವರ್ ಬೌಲಿಂಗ್ ಆಗ್ತೀನಿ. ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ನಿತೀಶ್ ರೆಡ್ಡಿ ಇವ್ರು ಮಾಡ್ತಾ ಇರಲ್ಲ ತರ ನಾನು ಬ್ಯಾಟಿಂಗ್ ಆಡ್ತೀನಿ, ಒಂದ್ 2 ಓವರ್ ಇಲ್ಲ 1 ಓವರ್ ಇನ್ ಬಿಟ್ವೀನ್ ಬೇಕು ಅಂದ್ರೆ ಬೌಲಿಂಗ್ ಆಗ್ತೀನಿ ಅನ್ನೋ ತರ ಆಗ್ಬಿಡ್ತಾರೆ. ಕಷ್ಟ ಇದೆ ನೆಕ್ಸ್ಟ್. ಆಮೇಲೆ ಈ ತರ ಪಿಚ್ ಗಳು ಆಕ್ಚುಲಿ ಸ್ವಲ್ಪ ಕಾಂಪಿಟೇಟಿವ್ ಇರ್ಬೇಕು ಅನ್ಸುತ್ತೆ. ಈ ಕಾಂಪಿಟೇಷನ್ ಇದೆ, ನಾ ಇಲ್ಲ ಅಂತಲ್ಲ. ವಿತ್ ರೆಸ್ಪೆಕ್ಟ್ ಟು ಬೌಲರ್ಸ್ ಅಂತ ನಾನು ಹೇಳ್ತಾ ಇರೋದು. 160 ಹೊಡೆದ್ರು ನಾವು ಡಿಫೆಂಡ್ ಮಾಡ್ತೀನಿ ಅಂತ ಇರ್ಬೇಕು. ಹಿಂಗೆಲ್ಲ ಹೋಲ್ಸ್ಕೊಂಡ್ರೆ ನಮ್ಮ ಆರ್ ಸಿ ಬಿ ಬೌಲರ್ಸ್ ಚೆನ್ನಾಗಿ ಅನಿಸ್ತಾ ಇದಾರೆ. ಈಗ ನೀವು 200 ನೆನ್ನೆ ಡಿಫೆಂಡ್ ಮಾಡಿದ್ದಾರೆ. ಹೌದು ಹೌದು. ಆಕ್ಚುಲಿ ಇದು IPL ಅಲ್ಲಿ ಇಷ್ಟು ಚಂದ ಆಟ ಆಡ್ತಿದ್ದಾರೆ ಬ್ಯಾಟರ್ಸ್ ಎಲ್ಲ. ಸೊ ಇದು ಬೇಸ್ಡ್ ಆನ್ ಪಿಚ್ ಆಡ್ತಿದಾರಾ, ಅಥವಾ ಬಿಕಾಸ್ ಇದೇ ಬ್ಯಾಟರ್ಸ್ ನ ನಾವು ಇಂಟರ್ನ್ಯಾಷನಲ್ ಗೇಮ್ಸ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಇದೇ ರೇಂಜ್ ಅಲ್ಲಿ ಸ್ಕೋರ್ಸ್ ಬರುತ್ತಾ? ಒಳ್ಳೆ ಕ್ವಶನ್. ಆಕ್ಚುಲಿ ನಾನು ಅದೇ ಯೋಚನೆ ಮಾಡ್ತೀನಿ. ನೆಕ್ಸ್ಟ್ T20 ವರ್ಲ್ಡ್ ಕಪ್ US ಅಲ್ಲಿ ನಡೀತಾ ಇದೆ. US ಮತ್ತೆ ವೆಸ್ಟ್ ಇಂಡೀಸ್ ಇನ್ ಬಿಟ್ವೀನ್ ನಡೀತಾ ಇದೆ. ಅಲ್ಲಿ ಆಕ್ಚುಲಿ ಪಿಚ್ ರೆಡಿ ಮಾಡ್ತಿರೋದು ಯಾವ್ದೋ ವಿಡಿಯೋ ನೋಡಿದ್ದೆ. ಎಲ್ಲ ಬ್ಲಾಕ್ ಸಾಯಿಲ್ ಯೂಸ್ ಮಾಡ್ತಾ ಇರೋದು ಮೆಜಾರಿಟಿ ಪಿಚ್ ಗಳಲ್ಲಿ. ಆ ಬ್ಲಾಕ್ ಸಾಯಿಲ್ ಆದ್ರೆ ಏನಾಗುತ್ತೆ, ಬಾಲ್ ಬಿದ್ದು ಸ್ಲೋ ಆಗುತ್ತೆ. ಅಲ್ಲಿ ಆಮೇಲೆ ಇಂಪ್ಯಾಕ್ಟ್ ರೂಲ್ ಇಲ್ಲ, 2 ಬೌನ್ಸರ್ ಆಪ್ಷನ್ಸ್ ಇಲ್ಲ. ಈ ಪರ್ಫಾರ್ಮೆನ್ಸ್ ನೀವು ಅಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ಕಲ್ಲ. ಅಲ್ಲಿ ಮತ್ತೆ ನೀವು 200 ಹೊಡೆದ್ರೆ ಒಳ್ಳೆ ಸ್ಕೋರ್ ಅದು. ಈ ತರ 260 ಎಲ್ಲ ನೀವು ಚೇಸ್ ಹೊಡಿತೀನಿ ಮತ್ತೆ ನಾನು ಚೇಸ್ ಮಾಡ್ತೀನಿ ಅಂತ ತುಂಬಾ ರೇರ್ ಆಗಿ ನಾವು ನೋಡ್ತೀವಿ. ಎಂತ ಬ್ಯಾಟ್ಸ್ಮನ್ ಆದ್ರೂ 260 ಎಲ್ಲ ಹೊಡೆಯೋದು ತುಂಬಾ ಕಷ್ಟ ಇದೆ ಅಲ್ಲಿ. ಇದೇ ಮೆಂಟಾಲಿಟಿ ನಾವು ಅಲ್ಲಿ ಹೋದ್ರೆ ಮತ್ತೆ ಅಲ್ಲಿ ಹೊಡೆಸ್ಕೊಳೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಬಟ್ ಈ 200 ಎಲ್ಲ ಒಳ್ಳೆ ಸ್ಕೋರ್ ಆಗಿ ಕಾಣುತ್ತೆ ನಂಗೆ. ಆ ತರ ಪಿಚ್ ಗಳಲ್ಲಿ T20 ವರ್ಲ್ಡ್ ಕಪ್ ಈ ಸ್ಕೋರ್ ನ ನಾವು ಇಲ್ಲಿ IPL ಗೆ ಮಾತ್ರ ಸೀಮಿತ ಮಾಡ್ಕೋಬಹುದು. ಹೌದು, ಯಾಕಂದ್ರೆ ಇನ್ಫ್ಯಾಕ್ಟ್ ಈ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಗೆಲ್ಲ ಅದೊಂದು ಇದ್ರ ಬಗ್ಗೆ ಅರಿವಿರತ್ತೆ. ಯಾಕಂದ್ರೆ ಅವ್ರಿಗೆ ಎರಡು ಕಡೆ ಆಡಿ ಅಭ್ಯಾಸ ಇರತ್ತೆ. ಇಲ್ಲಿ ಸ್ಕೋರ್ ಪ್ರೆಡಿಕ್ಷನ್ ಎಷ್ಟಿರತ್ತೆ, ಅಲ್ಲಿ ಎಷ್ಟು ಆಗ್ಬೋದು ಅನ್ನೋ ಒಂದು ನಾಲೆಜ್ ಅವ್ರಿಗಿರತ್ತೆ. ಬಟ್ ನಾವು ಯಂಗ್ಸ್ಟರ್ಸ್ ನ ಸಡನ್ ಆಗಿ IPL ಇಂದ ಇಂಟರ್ನ್ಯಾಷನಲ್ ಮ್ಯಾಚಸ್ ಗೆ ತಗೊಂಡೋದಾಗ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಫೇಲ್ಯೂರ್ ಆಗ್ತಿರೋದ್ ರೀಸನ್ ಇದೆ ಇರ್ಬೋದಾ? ಇರ್ಬೋದು ಖಂಡಿತ. ಯಾಕೆಂದ್ರೆ ಇಲ್ಲಿ ನೀವು ಇನ್ ಬಿಟ್ವೀನ್ ಒಬ್ರು ಇಬ್ರು ನಿಮಗೆ ಡೊಮೆಸ್ಟಿಕ್ ಪ್ಲೇಯರ್ ಬೌಲರ್ ಸಿಗ್ತಾರೆ. ಅಲ್ಲಿ ಯಾರು ನಿಮ್ಗೆ ಡೊಮೆಸ್ಟಿಕ್ ಪ್ಲೇಯರ್ ಅಂತ ಇರೋದಿಲ್ಲ. ಎಲ್ಲರೂ ಕಂಪಲ್ಸರಿ ಇಂಟರ್ನ್ಯಾಷನಲ್ ಬ್ಯಾಟ್ಸ್ಮನ್, ಇಂಟರ್ನ್ಯಾಷನಲ್ ಬೌಲರ್ಸ್. ಇಲ್ಲಿ ನಾವು ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಅಲ್ಲಿ ನಮಗೆ ಮತ್ತೆ ಹೊಡ್ಸ್ಕೊಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಅಲ್ಲಿ ಅದು ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಎಕ್ಸಾಂಪಲ್ ಅಂದ್ರೆ ವರುಣ್ ಚಕ್ರವರ್ತಿ. ಇಲ್ಲಿ ಆಕ್ಚುಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಲಾಸ್ಟ್ ಟೈಮ್ T20 ವರ್ಲ್ಡ್ ಕಪ್ ಸೆಲೆಕ್ಟ್ ಮಾಡಿ ಒಬ್ಬ ಮಿಸ್ಟ್ರಿ ಬೌಲರ್ ಅಂತ ತಗೊಂಡೋಗಿ ಇದ್ರಲ್ಲಿ ಆಡ್ಸಿದ್ರು T20 ವರ್ಲ್ಡ್ ಕಪ್ ಅಲ್ಲಿ. ಬಟ್ ಅವ್ರಿಗೆ ಸರಿಯಾಗಿ ಹೊಡ್ಸ್ಕೊಂಡ್ಬಿಟ್ರು. ಪಾಕಿಸ್ತಾನದ ಮೇಲೆ ಆಗಿರ್ಬೋದು, ಬೇರೆ ಮ್ಯಾಚ್ಗಳ ಮೇಲೆ ಆಗಿರ್ಬೋದು, ಎಲ್ಲರ ಮೇಲೂ ಚೆನ್ನಾಗಿ ಹೊಡ್ಸ್ಕೊಂಡ್ರು. ಯಾಕೆಂದ್ರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅಂದ್ರೆ ಆ ಲೆವೆಲ್ಗೆ ಪ್ರಿಪೇರ್ ಆಗಿ ಬಂದ್ಬಿಟ್ಟಿರ್ತಾರೆ. ಆಮೇಲೆ ಪಿಕ್ ಮಾಡಿ 11 ಜನ ತಗೊಂಡ್ಬಂದಿರ್ತಾರೆ, ಒಂದು ಆಲ್ ಓವರ್ ಇಂಡಿಯಾ ಅಥವಾ ಆಲ್ ಓವರ್ ಒಂದು ಕಂಟ್ರಿ ಅಂತ ತಗೊಂಡಾಗ. ಸೊ ಆಬ್ವಿಯಸ್ಲಿ ಅವ್ರ ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಈ ತರ ಪರ್ಫಾರ್ಮೆನ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಸೊ ಅದಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್, ಸ್ವಲ್ಪ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇರೋರ್ನ ತಗೋಬೇಕು. ಪ್ಲಸ್ ಯಾರೋ ಒಬ್ರು ಮಿಸ್ಟ್ರಿ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗ್ತಾರೆ ಅನ್ನೋದನ್ನ ಸ್ವಲ್ಪ ಎತ್ಕೋಬಹುದು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ಆತರ ಮಾಡಿದ್ರೆ. ನೀವು ಎಲ್ಲಾರು ನಾನು ಈಗ ಒಬ್ಬ ಯಂಗ್ಸ್ಟರ್ ಯಾರೋ ಚೆನ್ನಾಗಿ ವೆಂಕಟೇಶ್ ಅಯ್ಯರು ಅಷ್ಟೇ KKR ಕಡೆಯಿಂದ ಒಬ್ಬನ ಎತ್ಕೊಂಡ ತಕ್ಷಣ ನಾನು ಚೆನ್ನಾಗಿ ಮಾಡಿದ ತಕ್ಷಣ ನಾನು ಇಂಟರ್ನ್ಯಾಷನಲ್ ಆಡಿಸ್ತೀನಿ, ಡೈರೆಕ್ಟ್ ನಾನು ವರ್ಲ್ಡ್ ಕಪ್ ಆಡಿಸ್ತೀನಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹೌದು. ನಿನ್ನೆ ಆಕ್ಚುಲಿ ಕೊಹ್ಲಿ ಸ್ಮೈಲ್ ಆಗಿರ್ಬೋದು, ಇವತ್ತು ಧವನ್ ಮುಖದಲ್ಲಿ ಸ್ಮೈಲ್ ಆಗಿರ್ಬೋದು ನೋಡಿ ನಮ್ಗಂತೂ ತುಂಬಾ ಖುಷಿ ಆಯ್ತು. ಬಟ್ KKR ಅವರು ಅಷ್ಟ್ ಚೆನ್ನಾಗಿ ಹೊಡಿತಿದ್ರು ನನ್ಗೆ ಗೌತಮ್ ಗಂಭೀರ್ ಮುಖ ನೋಡಿ ಅವರು KKR ಅವ್ರು ಹೊಡಿತಿದಾರಾ, PKBS ಅವ್ರು ಹೊಡಿತಿದಾರಾ ಅಂತ ನನ್ಗೆ ಡೌಟ್ ಆಗ್ಬಿಡ್ತು. ಅವ್ರದ್ದು ಎಕ್ಸ್ಪ್ರೆಷನ್ ಆ ತರ ಇತ್ತು. ಗಂಭೀರ್ ಒಂಥರ ನಾನು ಏನಂತಾರೆ, ಒಂದು ನಾರ್ಮಲ್ ಎಕ್ಸ್ಪ್ರೆಷನ್ ಯಾವಾಗ್ಲೂ ಇರುತ್ತೆ. ಗೆದ್ದಾಗ್ಲೂ ಅದೇ ಎಕ್ಸ್ಪ್ರೆಷನ್, ಸೋತಾಗ್ಲೂ ಎಕ್ಸ್ಪ್ರೆಷನ್. ಹಿಂಗ ಆಕ್ಚುಲಿ ಶಿಖರ್ ಧವನ್ ನಗ್ತಾ ಇದ್ದಿದ್ ನೋಡ್ ಖುಷಿ ಆಯ್ತಾ, ಅಥವಾ ಗಂಭೀರ್ KKR ಸೋತ್ರು ಅಂತ ನೋಡ್ ಖುಷಿ ಆಯ್ತಾ? ಆನ್ಸರ್ ನಿಮಗೆ ಗೊತ್ತಿರತ್ತೆ. ಎರಡು ಮ್ಯಾಚ್ ಇದೆ. ನಾಳೆ ಆಕ್ಚುಲಿ ಸಾಟರ್ಡೆ 2 ಮ್ಯಾಚ್ ಇದೆ. ಒಂದು 3:30ಗೆ DC ವರ್ಸಸ್ ಮುಂಬೈ, ಡೆಲ್ಲಿಲಿ ನಡೀತಾ ಇರೋಂಥ ಮ್ಯಾಚ್. ಇನ್ನೊಂದು ಮ್ಯಾಚ್ RR ವರ್ಸಸ್ LSG. ಎರಡೂ ತಂಡಕ್ಕೂ DC ಮತ್ತು ಮುಂಬೈ ಮ್ಯಾಚ್ ಅಂತೂ ಎರಡೂ ತಂಡಕ್ಕೂ ಗೆಲ್ಲು ತುಂಬಾ ಬೇಕಾಗಿರುವಂತ ಪೊಸಿಷನ್ ಇದ್ದಾರೆ. RR ವರ್ಸಸ್ LSG ಲಿ RR ಸ್ವಲ್ಪ ಕಂಫರ್ಟಬಲ್ ಪೊಸಿಷನ್ ಇದ್ದಾರೆ. LSG 4, 5, 6 ಆ ರೇಂಜ್ ಅಲ್ಲಿ ಓಡಾಡ್ತಾ ಇದ್ದಾರೆ. ಇದೊಂದು LSG ಗೆದ್ರೆ ಸ್ವಲ್ಪ ಮೇಲ್ ಹೋಗೋ ಚಾನ್ಸಸ್ ಇರುತ್ತೆ. ನಾಳೆ ನಾವು 2 ಮ್ಯಾಚ್ ಇರೋದ್ರಿಂದ ಒಳ್ಳೆ ಎಂಟರ್ಟೈನಿಂಗ್ ವೀಕೆಂಡ್ ಆಗಿದೆ. ಮ್ಯಾಚ್ ಎಂಜಾಯ್ ಮಾಡೋಣ, ನೋಡೋಣ ನಾಳೆ. ಆಮೇಲೆ ಬಟ್ ಇದೇ ತರ 250 ಸ್ಕೋರ್ ನಾನು ಆಕ್ಚುಲಿ ಬೇಡ ಅಂತ ಅನ್ಸುತ್ತೆ. ಯಾಕಂದ್ರೆ ಸ್ವಲ್ಪ ಕಾಂಪಿಟೇಷನ್ ಇರಬೇಕು. ಬೌಲರ್ಸ್ ಸ್ವಲ್ಪ ಖುಷಿ ಆಗ್ಬೇಕು, ಬೌಲರ್ ಚೆನ್ನಾಗಿ ಮಾಡ್ಬೇಕು. ಇಟ್ಸ್ ಎ ಹೌದು. ಗೇಮ್ ಆಫ್ ಬೋತ್ ಬ್ಯಾಟರ್ಸ್ ಅಂಡ್ ಬೌಲರ್ಸ್. ನಾನು ಬರೀ ಬ್ಯಾಟ್ಸ್ಮನ್ ಕ್ರಿಕೆಟ್ ಆಗೋದು ನನಗೆ ಇಷ್ಟ ಇಲ್ಲ. ನೋಡೋಣ ಯಾವ ತರ ಇರುತ್ತೆ ಮ್ಯಾಚ್ಗಳು. ಇಷ್ಟೊಂದು ಸಹ ಬೂಮ್ರಾ ಅವರು ಒಳ್ಳೆ ಎಕಾನಮಿ ಮೇಂಟೈನ್ ಮಾಡಿದ್ದಾರೆ. ಅವ್ರೊಬ್ರು ಮಾತ್ರ ಅವರು ಅಷ್ಟೊಂದು
ಜಾಸ್ತಿ ಎಕಾನಮಿ ಕೊಡ್ತಾ ಇಲ್ಲ, ಬ್ಯಾಟರ್ಸ್ ಇನ್ನ ಸ್ಟ್ರಗಲ್ ಮಾಡ್ತಾ ಇರುವಂತ ಏಕೈಕ ಬೌಲರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಾಳೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಚೆನ್ನಾಗಿರುತ್ತೆ ಆಕ್ಚುಲಿ. ನೀವು ಹೇಳ್ದಂಗೆ ಬುಮ್ರಾ ಒಬ್ರೆ ನನಗೆ ಸ್ವಲ್ಪ ಎಕ್ಸೆಪ್ಷನಲ್ ಆಗಿ ಕಾಣ್ತಿರೋದು. ಎಂತ ಇಂಟರ್ನ್ಯಾಷನಲ್ ರಬಾಡ ಆಗ್ಲಿ ಪ್ರತಿಯೊಬ್ರು ಓಡಿಸ್ಕೊಂತ ಇದ್ದಾರೆ, ಇನ್ಕ್ಲೂಡಿಂಗ್ ಮಿಚಲ್ ಸ್ಟಾರ್ಕ್ ನ 24 ಕೋಟಿ ಕೊಟ್ಟು ತಗೊಂಡಿದ್ದು. ಅವ್ರಿಗೂ ಏನ್ ಎಕ್ಸೆಪ್ಷನ್ ಇಲ್ಲ, ಎಲ್ಲರೂ ಓಡಿಸ್ಕೊಂತ ಇದಾರೆ. ಅಂತ ಟೈಮಲ್ಲಿ ಬುಮ್ರಾ ಈ ತರ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಗಳಲ್ಲಿ ಚೆನ್ನಾಗಿ ಮಾಡ್ತಾ ಇದಾರೆ ಅಂದ್ರೆ ಅವ್ರದ್ದು ಕ್ವಾಲಿಟಿ ತೋರಿಸುತ್ತೆ. ಒಳ್ಳೆ ಬೌಲರ್, ಅದು ಚೆನ್ನಾಗಿರುತ್ತೆ ಮ್ಯಾಚ್. ಡಿ ಸಿ ಮತ್ತೆ ಮುಂಬೈದು ಅಷ್ಟೇ. ಡಿ ಸಿ ರಿಷಬ್ ಪಂತ್ ಆಡ್ತಾ ಇದಾರೆ, ಅವ್ರನ್ನು ಕೂಡ T20 ವರ್ಲ್ಡ್ ಕಪ್ ಸೆಲೆಕ್ಟ್ ಮಾಡೋದು ಹೆಂಗೆ ಏನು ಅಂತ ನಡೀತಾ ಇದೆ. ಸೊ ಅವ್ರ ಲಾಸ್ಟ್ ಮ್ಯಾಚ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಮೋಸ್ಟ್ಲಿ ಒಂದು ಇಂಟ್ರೆಸ್ಟಿಂಗ್ ಕಂಟೆಸ್ಟ್ ಇರುತ್ತೆ ಇಬ್ರು ಟೀಮ್ ನಡುವೆ. ಇನ್ನ ಸೆಕೆಂಡ್ ಮ್ಯಾಚ್ ಅಲ್ಲಿ ನಮ್ಮ KL ರಾಹುಲ್ ಇದ್ದಾರೆ, ಕರ್ನಾಟಕದ ಲಯನ್ ಅಂತ ಕರೀತಾರೆ KL ರಾಹುಲ್ಗೆ. ಅದು ಮ್ಯಾಚ್ ಚೆನ್ನಾಗಿರುತ್ತೆ. ಕಡೆ ಸಂಜು ಸ್ಯಾಮ್ಸನ್ ಮತ್ತೆ ಜೈಸ್ವಾಲ್ ಇದ್ದಾರೆ. ನೋಡೋಣ, ಚೆನ್ನಾಗಿರುತ್ತೆ ಮ್ಯಾಚ್ಗಳು. ಓಕೆ, ಸೊ ನಾಳೆ ನಡೀತಿರುವಂತಹ 2 ಮ್ಯಾಚಸ್ಗೂ ನನ್ ಕಡೆಯಿಂದ ಆಲ್ ದ ಬೆಸ್ಟ್. ನಮ್ಮ ಕನ್ನಡಿಗನ ಆರ್ಭಟ ತುಂಬಾ ಚೆನ್ನಾಗಿರ್ಲಿ ಅಂತ ಬಯಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಕೂಡ ಮಾಡಿ. ನಿಮಗೆ ಏನಾದ್ರೂ ಫೀಡ್ಬ್ಯಾಕ್ ಅನ್ಸಿದ್ರೆ ದಯವಿಟ್ಟು ನಮ್ಗೆ ತಿಳಿಸಿ. ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.